ಸಾಕಷ್ಟು ಜನರಿಗೆ ರಾಜಭವನವನ್ನ ನೋಡಬೇಕು ಅಂತ ಹೇಳಿ ಆಸೆ ಇರುತ್ತೆ. ಆದರೆ ಇದು ಸಾಮಾನ್ಯ ಜನರಿಗೆ ಸಾಧ್ಯವೇ ಆಗೋಲ್ಲ ಬಿಡಿ. ಹೀಗಾಗಿ ಎಷ್ಟೋ ಜನರು ದೂರದಿಂದಲೇ ರಾಜಭವನವನ್ನ ನೋಡಿಕೊಂಡು ಖುಷಿ ಪಡ್ತಾ ಇದ್ರು. ಆದ್ರೀಗ ರಾಜಭವನವನ್ನ ನೋಡಲು ಸ್ವತಃ ಗವರ್ನರ್ ಅವರೇ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೌದು, 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ರಾಜಭವನದ ವೀಕ್ಷಣೆಗೆ ಆಗಸ್ಟ್ 16, 17, 18ರಂದು ಸಂಜೆ 6ರಿಂದ 7:30ರವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಹೌದು, ರಾಜಭವನವನ್ನ ನೋಡಲು ಉಚಿತವಾಗಿ ಪ್ರವೇಶವನ್ನ ಕಲ್ಪಿಸಿದ್ದು ವೀಕ್ಷಣೆಗೆ ಆಗಮಿಸುವಂತಹ ಸಾರ್ವಜನಿಕರು ಸರ್ಕಾರ ನೀಡಿರತಕ್ಕಂತಹ ಭಾವಚಿತ್ರವಿರತಕ್ಕಂತಹ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ತರಬೇಕಂತೆ. ಈ ಐಡಿ ರಾಜಭವನದ ಪ್ರವೇಶದ ಸಂದರ್ಭದಲ್ಲಿ ಭದ್ರತಾ ತಪಾಸಣೆಗೆ ಒಳಪಡಿಸುವುದು ಕಡ್ಡಾಯವಾಗಿದೆಯಂತೆ. ಇನ್ನು ಸಾರ್ವಜನಿಕ ಪ್ರವೇಶದ ಸಂದರ್ಭದಲ್ಲಿ ಮತ್ತು ಪ್ರವೇಶಿಸಿದಂತಹ ಬಳಿಕ ಭದ್ರತೆಯ ಅಧಿಕಾರಿ ಮತ್ತು ಸಿಬ್ಬಂದಿ ನೀಡುವಂತಹ ಸಲಹೆ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಂತೆ. ಇನ್ನು ರಾಜಭವನದ ಆವರಣದ ಒಳಗೆ ಶಾಂತಿಯನ್ನ ಕಾಪಾಡುವ ಮೂಲಕ ಸಹಕರಿಸಬೇಕು ಅಂತ ಹೇಳಿ ಕೋರಲಾಗಿದೆ. ಇನ್ನು ರಾಜಭವನದ ಪ್ರವೇಶದ ಸಂದರ್ಭದಲ್ಲಿ ಮೊಬೈಲ್, ಲ್ಯಾಪ್ಟಾಪ್, ಕ್ಯಾಮೆರಾ ಮತ್ತು ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಚೂಪಾದಂತಹ ವಸ್ತುಗಳು ಮತ್ತು ಎಲ್ಲಾ ರೀತಿಯ ಮೆಟಲ್ ವಸ್ತುಗಳು, ಹಾಗೆ ತಿಂಡಿ ತಿನಿಸುಗಳು, ಹಾಗೆ ಪ್ಲಾಸ್ಟಿಕ್ ವಸ್ತು, ಹಾಗೆ ಬೆಂಕಿ ಪೊಟ್ನ, ಲೈಟರ್, ಹೀಗೆ ಎಲ್ಲಾ ರೀತಿಯ ಬ್ಯಾಗ್ ಮತ್ತು ಕೈಚೀಲಗಳನ್ನ ಕೂಡ, ಜೊತೆಗೆ ತಂಬಾಕು ಮತ್ತು ಮದ್ಯಪಾನ ಉತ್ಪನ್ನಗಳನ್ನ ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಜೊತೆಗೆ ಸಾರ್ವಜನಿಕ ಎಲ್ಲಾ ರೀತಿಯ ವಾಹನಗಳನ್ನ ರಾಜಭವನದ ಪ್ರವೇಶಕ್ಕೆ ನಿರ್ಬಂಧಿಸಲಾಗಿದೆ. ಹೀಗಾಗಿ ಜನರು ಈ ರೂಲ್ಸ್ ಗಳನ್ನ ಫಾಲೋ ಮಾಡುವ ಮೂಲಕ ರಾಜಭವನವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ.